ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿ ದಯಾನಂದ ಅಮಾನತು ಹಿನ್ನೆಲೆ ಹೆಚ್ಚಾಯಿತು ಆಕ್ರೋಶ. ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಯಿತು ಭಾರೀ ಚರ್ಚೆ. ಸರ್ಕಾರದ ನಿರ್ಧಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ದಯಾನಂದ್ಗೆ ಬೆಂಬಲಿಸಿ ಹಲವು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಕಮಿಷನರ್ ಆಗಿದ್ದ ವೇಳೆ ದಯಾನಂದ್ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ದಕ್ಷತೆ, ಸಮಯ ಪ್ರಜ್ಞೆ ಬಗ್ಗೆ ಮೆಚ್ಚುಗೆ ಮತ್ತು ವ್ಯಾಪಕ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ದಯಾನಂದ್ ಅಮಾನತು ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್ IPS ಎಂಬ ಅರ್ಥದ ಪೋಸ್ಟರ್ಗಳನ್ನು ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ವೈರಲ್ ಮಾಡ್ತಾ ಇದ್ದಾರೆ. ಇವರು ದಯಾನಂದ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳನ್ನು ಮಾಡಿದರು. ಅವರ ಸಮಯ ಪ್ರಜ್ಞೆ, ಕಾರ್ಯವೈಖರಿ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಇಂಥವರನ್ನು ಅಮಾನತು ಮಾಡಿದ್ದು ನಿಜವಾಗ್ಲೂ ಕೂಡ ತಪ್ಪು. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಈ ರೀತಿಯಾಗಿ ನಡೆಸ್ಕೊಳ್ಳೋದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಕಮಿಷನರ್ ಅವರ ಪರವಾಗಿ ಇದೀಗ ಪೋಸ್ಟರ್ಸ್ಗಳನ್ನು ಮಾಡ್ತಾ ಇರೋದು. ಬಿ ದಯಾನಂದ ಅಮಾನತು ಮಾಡಿದಂಥ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅವರ ಪರವಾಗಿ ಅವರ ಫೋಟೋವನ್ನು ಹಾಕಿ ನಾವು ಅವ್ರ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳುವಂಥ ಪೋಸ್ಟರ್ಸ್ಗಳು ವೈರಲ್ ಆಗ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂಥ ಪೋಸ್ಟರ್ಸ್ಗಳು ವೈರಲ್ ಆಗ್ತಾ ಇದೆ ಅಂತ. ದಯಾನಂದ್ ಅವರು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡೇ ಇಲ್ಲ. ಇಲ್ಲ, ಅವರ ತಪ್ಪೇನಿದೆ? ನಿಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕೋದಕ್ಕೆ ಪಾಪ ಅವ್ರುಗಳನ್ನು ಬಲಿ ಪಡೆದಿದ್ದೀರಾ. ಅವ್ರುಗಳಿಗೇನು ಹೇಳೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಬೇಕು ಅಂತ ಅವರನ್ನು ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದೀರಾ. ಇಲ್ಲಿವರೆಗೂ ಸೇವೆ ಸಲ್ಲಿಸಿದವರು, ದಕ್ಷ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದವರನ್ನು ಈ ರೀತಿಯಾಗಿ ನಡೆಸ್ಕೊಳ್ಳೋದು ತಪ್ಪು. ದಯಾನಂದ್ ಅವರು ಸಾಕಷ್ಟು ಸುಧಾರಣೆಯನ್ನು ಆಡಳಿತದಲ್ಲಿ ತಂದಿದ್ದಾರೆ. ಆದರೆ ಅಂಥ ಅಧಿಕಾರಿಗೆ ಈ ರೀತಿಯಾಗಿ ಅಮಾನತು ಮಾಡಿದ್ದು ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ಪೋಸ್ಟರ್ಸ್ಗಳನ್ನು ಹಾಕಲಾಗ್ತಿದೆ.